Hello everyone, welcome to your channel. ಈ ವಿಡಿಯೋದಲ್ಲಿ ಆಲ್ಡಿಹೈಡ್ಸ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಚಾಪ್ಟರ್ನ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ ಇದು ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್ನು, ಇದನ್ನು ಕಲೀಲೇಬೇಕು. ಸೊ ಇಲ್ಲಿ ಏನು ಮಾಡ್ತಾರೆ, ಅಸೈಲ್ ಕ್ಲೋರೈಡ್ ಈಸ್ ಹೈಡ್ರೋಜಿನೇಟೆಡ್ ಓವರ್ ಕೆಟಲಿಸ್ಟ್ ಪೆಲ್ಲಾಡಿಯಮ್ ಆನ್ ಬೇರಿಯಮ್ ಸಲ್ಫೇಟ್, aldehydes are formed. This reaction is called Rosenmund reduction reaction. ಸೊ ಇಲ್ಲೇನು ತೊಗೊಂಡಿದ್ದಾರೆ, ರಿಯಾಕ್ಟೆಂಟ್ ಯಾವುದು, ಅಸೈಲ್ ಕ್ಲೋರೈಡ್. ಈ ಅಸೈಲ್ ಕ್ಲೋರೈಡನ್ನು ಹೈಡ್ರೋಜಿನೇಷನ್ ಮಾಡ್ತಿದ್ದಾರೆ. ಹೈಡ್ರೋಜಿನೇಷನ್ ಅಂತ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್. ಸೊ ಓವರ್ ಕೆಟಲಿಸ್ಟ್, ಇಲ್ಲಿ ಕೆಟಲಿಸ್ಟ್ ಯಾವುದು ಯೂಸ್ ಮಾಡ್ತಿದ್ದಾರೆ, ಪೆಲ್ಲಾಡಿಯಮ್ ಆನ್ ಬೇರಿಯಮ್ ಸಲ್ಫೇಟ್. ಆಗ ನಮ್ಗೆ ಸಿಗುವಂತಹ ಕಾಂಪೌಂಡು ಆಲ್ಡಿಹೈಡ್ ಆಗಿರುತ್ತೆ. ಈ ರಿಯಾಕ್ಷನನ್ನು ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ರಿಯಾಕ್ಷನ್ ನೋಡ್ತಿರ್ಬೋದು, ಬೆನ್ಜಾಯಿಲ್ ಕ್ಲೋರೈಡ್ ಇದೆ. ಸೊ ಇದನ್ನು ಹೈಡ್ರೋಜಿನೇಷನ್ ಮಾಡ್ತಿದ್ದಾರೆ, ಅಡಿಷನ್ ಆಫ್ ಹೈಡ್ರೋಜನ್ ಬೈ ಯೂಸಿಂಗ್ ದ ಕೆಟಲಿಸ್ಟ್ ಪೆಲ್ಲಾಡಿಯಮ್ ಆನ್ ಬೇರಿಯಮ್ ಸಲ್ಫೇಟ್. ಸೊ ಇಲ್ಲಿ ನೋಡಿ, ಆಗ ನಮಗೆ ಬೆನ್ಜಾಲ್ಡಿಹೈಡ್ ಸಿಗುತ್ತೆ. ಸೊ ಇಲ್ಲಿ ಏನಾಗ್ತಿದೆ, H2 ಇದೆ. H2 ಅಂದರೆ 2 H ಐಟಮು. ಸೊ ಒಂದು H ಐಟಮ್ ಈ Cl ಜೊತೆ ರಿಯಾಕ್ಟ್ ಆಗಿ HCl ಆಗಿ ರಿಮೂವ್ ಆಗುತ್ತೆ. ಇನ್ನು ಉಳಿದಿರೋದೇನು ಇನ್ನೊಂದು ಹೆಚ್ಚು. ಸೊ ಆಗ ನಮಗೆ CHO ಸಿಗುತ್ತೆ. ಸೊ ಇಲ್ಲಿ ನೀವು ನೋಡಬೇಕು, ಇಲ್ಲಿ CO Cl ಇದೆ, ಇಲ್ಲಿ CHO ಇದೆ. ಸೊ Cl ರಿಮೂವ್ ಆಯಿತು, ಅಲ್ಲಿ H ಆ್ಯಡ್ ಆಗುತ್ತೆ. ಸ್ಟೀಫನ್ ರಿಯಾಕ್ಷನ್. ಸೊ ಸ್ಟೀಫನ್ ರಿಯಾಕ್ಷನ್ನು ಕೂಡ ತುಂಬ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಹಾಗಾದರೆ ಹೇಗೆ ಪ್ರಿಪೇರ್ ಮಾಡ್ತಾರೆ ನೋಡಿ. ಸೊ ಮೊದಲನೇದಾಗಿ ನೈಟ್ರೈಲ್ಸ್ ಆರ್ ರೆಡ್ಯೂಸ್ಡ್ ಟು ಕರೆಸ್ಪಾಂಡಿಂಗ್ ಐಮೈನ್ ವಿತ್ ಸ್ಟಾನಸ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ which on hydrolysis gives corresponding aldehydes. This reaction is called Stephan reaction. ಸೊ ಇಲ್ಲಿ ನೈಟ್ರೈಲ್ಸನ್ನ ತೊಗೊಂಡಿದ್ದಾರೆ. ಸೊ ನೈಟ್ರೈಲ್ಸ್ ಅಂತ ಅಂದರೆ ಕಾರ್ಬನ್ ಟು ನೈಟ್ರೋಜನ್ ಟ್ರಿಪಲ್ ಬಾಂಡ್ ಇರಬೇಕು, ಅದನ್ನು ನೈಟ್ರೈಲ್ಸ್ ಅಂತ ಕರಿತೀವಿ. ಅದೇ ಕಾರ್ಬನ್ ಟು ನೈಟ್ರೋಜನ್ ಡಬಲ್ ಬಾಂಡ್ ಇದ್ದರೆ ಅದು ಐಮೈನ್ ಆಗುತ್ತೆ. ಸೊ ಇಲ್ಲಿ ನೈಟ್ರೈಲನ್ನು ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ರೆಡ್ಯೂಸ್ ಅಂತ ಅಂದರೆ ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಏನಾಗಿ ರೆಡ್ಯೂಸ್ ಮಾಡ್ತಿದ್ದಾರೆ, ಐಮೈನ್ ಆಗಿ ರೆಡ್ಯೂಸ್ ಮಾಡ್ತಿದ್ದಾರೆ. ಸೊ ಹೇಗೆ, ಬೈ ಯೂಸಿಂಗ್ ಸ್ಟಾನಸ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಆಗ ಫಾಲೋಡ್ ಬೈ ಹೈಡ್ರೋಲಿಸಿಸ್ ಮಾಡ್ತಾರೆ, ನಮಗೆ ಒಂದು ಆಲ್ಡಿಹೈಡ್ ಸಿಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು, RCN ಅಂದರೆ ನೈಟ್ರೈಲ್ ತೊಗೊಂಡಿದ್ದಾರೆ, ಅದನ್ನು ಸ್ಟಾನಸ್ ಕ್ಲೋರೈಡ್ SnCl2 ಇನ್ ದ ಪ್ರೆಸೆನ್ಸ್ ಆಫ್ HCl. ಸೊ ಆಗ ಐಮೈನ್ ಬರ್ತಿದೆ. ಈ ಐಮೈನನ್ನು ಏನು ಹೈಡ್ರೋಲಿಸಿಸ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಆಲ್ಡಿಹೈಡ್ ಸಿಗುತ್ತೆ. ಇದೇ ರೀತಿಯಾಗಿ ಎಸ್ಟರ್ಸನ್ನು ಕೂಡ ರೆಡ್ಯೂಸ್ ಮಾಡ್ತಿದ್ದಾರೆ ಟು ಆಲ್ಡಿಹೈಡ್ ವಿತ್ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಅದನ್ನು ಯೂಸ್ ಮಾಡಿಕೊಂಡು ಎಸ್ಟರ್ಸನ್ನು ರೆಡ್ಯೂಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ರಿಯಾಕ್ಷನನ್ನು. ಸೊ ಫಸ್ಟು ಎಸ್ಟರ್ ಇದೆ. ಸೊ ಇದನ್ನು ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೊ ನಮಗೆ ಏನು ಸಿಗ್ತಿದೆ, ಆಲ್ಡಿಹೈಡ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು OC2H5 ಇದೆ, ಇಲ್ಲಿ H ಇದೆ. ಓಕೆ, ರಿಪ್ಲೇಸ್ ಆಗ್ತಿರೋವಂಥದ್ದು. ಎಟಾರ್ಡ್ ರಿಯಾಕ್ಷನ್. ಸೊ ಎಟಾರ್ಡ್ ರಿಯಾಕ್ಷನ್ ಏನಾಗುತ್ತೆ, ಕ್ರೋಮೈಲ್ ಕ್ಲೋರೈಡ್ ಆಕ್ಸಿಡೈಸಸ್ ಮೀಥೈಲ್ ಗ್ರೂಪ್ ಟು ಎ ಕ್ರೋಮಿಯಂ ಕಾಂಪ್ಲೆಕ್ಸ್ ವಿಚ್ ಆನ್ ಹೈಡ್ರಾಲಿಸಿಸ್ ಗಿವ್ಸ್ ಆಲ್ಡಿಹೈಡ್ಸ್, ದಟ್ ಈಸ್ ಬೆನ್ಜಾಲ್ಡಿಹೈಡ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಎಟಾರ್ಡ್ ರಿಯಾಕ್ಷನ್. ಸೊ ಎಟಾರ್ಡ್ ರಿಯಾಕ್ಷನ್ ಏನಾಗುತ್ತೆ, ಈ ಕ್ರೋಮೈಲ್ ಕ್ಲೋರೈಡ್ ಏನು ತೊಗೊಂಡಿದ್ದಾರೆ, ಇದು ಟಾಲಿನಲ್ಲಿ ಇರುವಂತಹ ಮೀಥೈಲ್ ಗ್ರೂಪನ್ನು ಕ್ರೋಮಿಯಂ ಕಾಂಪ್ಲೆಕ್ಸ್ ಆಗಿ ಆಕ್ಸಿಡೈಸ್ ಮಾಡುತ್ತೆ. ಫರ್ದರ್ ಅದು ಹೈಡ್ರಾಲಿಸಿಸ್ ಆದಾಗ ಅದನ್ನು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಟಾಲಿನ್ ತೊಗೊಂಡಿದ್ದಾರೆ, ಟಾಲಿನ್ನ ಕ್ರೋಮೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿಸಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್. ಸೊ ಆಗ ಒಂದು ಕ್ರೋಮಿಯಂ ಕಾಂಪ್ಲೆಕ್ಸ್ ಸಿಗುತ್ತೆ. ಅದನ್ನು ಫರ್ದರ್ ಹೈಡ್ರಾಲಿಸಿಸ್ ಮಾಡಿದ್ರೆ ನಮಗೆ ಬೆನ್ಜಾಲ್ಡಿಹೈಡ್ ಸಿಗುತ್ತೆ. ಬೈ ಗ್ಯಾಟ್ರಮನ್ ಕೋಚ್ ರಿಯಾಕ್ಷನ್. ಸೊ ಈ ಗ್ಯಾಟ್ರಮನ್ ಕೋಚ್ ರಿಯಾಕ್ಷನ್ ಇದು ಅಷ್ಟೇ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಇಲ್ಲಿ ನೋಡಿ, ವೆನ್ ಬೆನ್ಝೀನ್ ಆರ್ ಇಟ್ಸ್ ಡಿರೈವೇಟಿವ್ ಈಸ್ ಟ್ರೀಟೆಡ್ ವಿತ್ ಕಾರ್ಬನ್ ಮಾನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ಇಟ್ ಗಿವ್ಸ್ ಬೆನ್ಜಾಲ್ಡಿಹೈಡ್ ಆರ್ ಸಬ್ಸ್ಟಿಟ್ಯೂಟೆಡ್ ಬೆನ್ಜಾಲ್ಡಿಹೈಡ್. ಸೊ ಬೆನ್ಝೀನ್ ಅಥವಾ ಅದರ ಡಿರೈವೇಟಿವ್ನ ತಗೊಳ್ತಾರೆ, ಅದನ್ನು ಕಾರ್ಬನ್ ಮಾನಾಕ್ಸೈಡ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂತಹ ಕಾಂಪೌಂಡು ಬೆನ್ಜಾಲ್ಡಿಹೈಡ್. ಇನ್ ಕೇಸ್ ಅದರ ಡಿರೈವೇಟಿವ್ ತೊಗೊಂಡ್ರೆ ಸಬ್ಸ್ಟಿಟ್ಯೂಟೆಡ್ ಬೆನ್ಜಾಲ್ಡಿಹೈಡ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಬೆನ್ಸಿನ್ ಇದೆ, ಬೆನ್ಸಿನ್ ರಿಂಗು, ಅದನ್ನು ಕಾರ್ಬನ್ ಮಾನಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬೆನ್ಜಾಲ್ಡಿಹೈಡ್ ಸಿಗುತ್ತೆ. ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್. ಸೊ ಇದು ಕೂಡ ಇಂಪಾರ್ಟೆಂಟ್ ರಿಯಾಕ್ಷನ್ನೇ. ಸೊ ಇಲ್ಲಿ ನೋಡಿ, ವೆನ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆರ್ ರೆಡ್ಯೂಸ್ಡ್ ಬೈ ಯೂಸಿಂಗ್ ಜಿಂಕ್ ಅಮಾಲ್ಗಮ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್, ದ ಕಾರ್ಬೋನಿಲ್ ಗ್ರೂಪ್ ಆಫ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ ಇಸ್ ರೆಡ್ಯೂಸ್ಡ್ ಟು CH2 group hydrocarbons are formed. So ಇಲ್ಲಿ
ಆಲ್ಡಿಹೈಡ್ ಅಥವಾ ಕೀಟೋನನ್ನು ರೆಡ್ಯೂಸ್ ಮಾಡ್ತಿದ್ದಾರೆ. ಹೇಗೆ? ಬೈ ಯೂಸಿಂಗ್ ಜಿಂಕ್ ಅಮಾಲ್ಗಮ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆಗೇನಾಗುತ್ತೆ, ಆಲ್ಡಿಹೈಡ್ ಅಥವಾ ಕೀಟೋನಲ್ಲಿ ಇರುವಂತಹ ಕಾರ್ಬೋನಿಲ್ ಗ್ರೂಪು CH2 ಗ್ರೂಪ್ ಆಗಿ ರೆಡ್ಯೂಸ್ ಆಗುತ್ತೆ. ಆಗ ನಮಗೆ ಹೈಡ್ರೋಕಾರ್ಬನ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ರಿಯಾಕ್ಷನ್. ಸೊ ಅದನ್ನು ಜಿಂಕ್ ಮರ್ಕ್ಯುರಿ ಅಮಾಲ್ಗಮ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಒಂದು ಹೈಡ್ರೋಕಾರ್ಬನ್ ಸಿಗುತ್ತೆ, ಅದ್ರ ಜೊತೆ ವಾಟರ್ ಮಾಲಿಕ್ಯೂಲ್. ಸೊ ನೆಕ್ಸ್ಟ್ ರಿಯಾಕ್ಷನ್ ಉಲ್ಫ್-ಕಿಶ್ನರ್ ರಿಡಕ್ಷನ್ ರಿಯಾಕ್ಷನ್. ಸೊ ಇದು ಕೂಡ ಇಂಪಾರ್ಟೆಂಟ್ ರಿಯಾಕ್ಷನ್. ಈ ಚಾಪ್ಟರ್ಲಿ ಬರುವಂಥ ರಿಯಾಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಸೊ ಇದರಲ್ಲಿ ವೆನ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆರ್ ರೆಡ್ಯೂಸ್ಡ್ ಬೈ ಯೂಸಿಂಗ್ ಹೈಡ್ರಜಿನ್ followed by heating with sodium or potassium hydroxide in high boiling solvent such as ethylene glycol, the carbonyl group of aldehydes or ketones is reduced to CH2 group. Hydrocarbons are formed. ಸೊ ಇಲ್ಲಿ ಏನು ಮಾಡ್ತಿದ್ದಾರೆ, ಆಲ್ಡಿಹೈಡ್ ಅಥವಾ ಕೀಟೋನನ್ನು ಹೈಡ್ರಜಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಹೈಡ್ರಜಿನ್ ಜೊತೆಗೆ ಟ್ರೀಟ್ ಮಾಡಿ ಫರ್ದರ್ ಅದನ್ನು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ಹೈ ಬಾಯ್ಲಿಂಗ್ ಸಾಲ್ವೆಂಟ್ಸ್. ಯಾವುದು? ಈಥಿಲಿನ್ ಗ್ಲೈಕಾಲ್. ಆಗ ಕಾರ್ಬೋನಿಲ್ ಗ್ರೂಪು CH2 ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿದ್ದೀರಾ, ಆಲ್ಡಿಹೈಡ್ ಅಥವಾ ಕೀಟೋನನ್ನ ಹೈಡ್ರಜಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಏನಾಗುತ್ತೆ, ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಸಿಗುತ್ತೆ, ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಅದನ್ನು ಫರ್ದರ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಇನ್ ದ ಪ್ರೆಸೆನ್ಸ್ ಆಫ್ ಇಥಿಲಿನ್ ಗ್ಲೈಕಾಲ್ ಹೀಟ್ ಮಾಡ್ತಿದ್ದಾರೆ. ಆಗ ನಮಗೆ ಹೈಡ್ರೋಕಾರ್ಬನ್ ಸಿಗುತ್ತೆ ಪ್ಲಸ್ N2 ನೈಟ್ರೋಜನ್ ಗ್ಯಾಸ್. The aldol condensation. Aldehydes and ketones having at least one alpha hydrogen undergo a reaction in the presence of dilute alkali as a catalyst to form beta hydroxyaldehydes, aldol, or beta hydroxyketones, ketol, respectively. This reaction is called aldol reaction. So ಇಲ್ಲಿ ಅಟ್ಲೀಸ್ಟ್ ಒಂದು ಆಲ್ಫಾ ಹೈಡ್ರೋಜನ್ ಇರುವಂಥ ಆಲ್ಡಿಹೈಡ್ಸ್ ಅಥವಾ ಕೀಟೋನ ತಗೋಬೇಕು. ಸೊ ಅದನ್ನು ಡೈಲ್ಯೂಟ್ ಆಲ್ಕಲಿ ಜೊತೆಗೆ ರಿಯಾಕ್ಟ್ ಮಾಡಬೇಕಾಗುತ್ತೆ. ಈ ಡೈಲ್ಯೂಟ್ ಆಲ್ಕಲಿ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಆಗೇನಾಗುತ್ತೆ, ಆಲ್ಡಿಹೈಡು ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಅಂದರೆ ಆಲ್ಡಾಲು. ಸೊ ಆಲ್ಡಿಹೈಡ್ ಜಾಗದಲ್ಲಿ ಇನ್ ಕೇಸ್ ನೀವು ಕೀಟೋನ್ ತೊಗೊಂಡ್ರೆ, ಸೊ ಕೀಟೋನು ಬೀಟಾ ಹೈಡ್ರಾಕ್ಸಿ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವಾಗ ಆಲ್ಡಿಹೈಡ್ಸನ್ನು ಡೈಲ್ಯೂಟ್ ಆಲ್ಕಲಿ ಜೊತೆಗೆ ಟ್ರೀಟ್ ಮಾಡ್ತೀರಾ, ಸೊ ಆಗ ಆಲ್ಡಿಹೈಡು ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಥವಾ ಕೀಟೋನ್ಸನ್ನು ಡೈಲ್ಯೂಟ್ ಆಲ್ಕಲಿ ಜೊತೆ ಟ್ರೀಟ್ ಮಾಡಿದ್ರೆ ಸೊ ಅದು ಬೀಟಾ ಹೈಡ್ರಾಕ್ಸಿ ಕೀಟೋನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರಿಯಾಕ್ಷನ್ನ ಆಲ್ಡಾಲ್ ರಿಯಾಕ್ಷನ್ ಅಥವಾ ಆಲ್ಡಾಲ್ ಕಂಡೆನ್ಸೇಷನ್ ಅಂತಲೂ ಕೂಡ ಕರೀತಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸೊ ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಎಥನಾಲ್ ತೊಗೊಂಡಿದ್ದಾರೆ. ಇದನ್ನು ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಅಂದರೆ ಆಲ್ಕಲಿ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಲ್ಕಲಿ ಇಸ್ ನಥಿಂಗ್ ಬಟ್ ಅ ಬೇಸ್. ಸೊ ಆಗ ನಮಗೆ 3 ಹೈಡ್ರಾಕ್ಸಿ ಬ್ಯೂಟನಾಲ್ ಸಿಗುತ್ತೆ, ದಟ್ ಇಸ್ ಆಲ್ಡಾಲ್. ಅದನ್ನು ಫರ್ದರ್ ಅದನ್ನು ಹೀಟ್ ಮಾಡಿದಾಗ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ ಬ್ಯೂಟು ಎನಾಲ್ ಫಾರ್ಮ್ ಆಗುತ್ತೆ. ಸೊ ಅದೇ ಒಂದು ಕೀಟೋನ್ ತೊಗೊಂಡಿದ್ದೀರ ಅಂದ್ಕೊಳ್ಳಿ, ಲೈಕ್ ಪ್ರೊಪೆನೋನ್, 2 ಮಾಲಿಕ್ಯೂಲ್ಸ್ ಆಫ್ ಪ್ರೊಪೆನೋನು. ಸೊ ಆಗ ಅದನ್ನು ಬೇರಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಕೀಟೋಲ್ ಸಿಗುತ್ತೆ, ಅಂದರೆ 4 ಹೈಡ್ರಾಕ್ಸಿ 4 ಮಿಥೈಲ್ ಪೆಂಟನ್ 2,1. ಸೊ ಅದನ್ನು ಫರ್ದರ್ ಹೀಟ್ ಮಾಡಿದಾಗ ನಮಗೆ 4 ಮಿಥೈಲ್ ಪೆಂಟ್ 3N 2,1 ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್. ಸೊ ಇಲ್ಲೇನಾಗುತ್ತೆ, when aldol condensation is carried out between 2 different aldehydes and ketones, it is called cross aldol condensation. ಸೊ ಎರಡು ಬೇರೆ ಬೇರೆ ಆಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ಜೊತೆಗೆ ಆಲ್ಡಾಲ್ ಕಂಡೆನ್ಸೇಷನ್ ಆದಾಗ ಏನು ಪ್ರಾಡಕ್ಟ್ ಬರುತ್ತಲ್ಲ, ಸೊ ಅದನ್ನು ಕ್ರಾಸ್ ಆಲ್ಡಾಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಆ್ಯಂಡ್ ರಿಯಾಕ್ಷನನ್ನು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಕರೀತಾರೆ. ಇಫ್ ಬೋತ್ ಆಫ್ ದೆಮ್ ಕಂಟೈನ್ ಆಲ್ಫಾ ಹೈಡ್ರೋಜನ್ ಐಟಮ್ಸ್, ಮಿಕ್ಸ್ಚರ್ ಆಫ್ 4 ಪ್ರಾಡಕ್ಟ್ಸ್ ಆರ್ ಒಬ್ಟೈನ್ಡ್. ಸೊ ಎರಡರಲ್ಲೂ ಕೂಡ ಆಲ್ಫಾ ಹೈಡ್ರೋಜನ್ ಐಟಮ್ಸ್ ಪ್ರೆಸೆಂಟ್ ಇದ್ದರೆ ಸೊ ಅದರಲ್ಲಿ 4 ಪ್ರಾಡಕ್ಟ್ಸು ಸಿಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು, ಇಲ್ಲಿ ಎಥನಾಲ್ ಮತ್ತು ಪ್ರೊಪೆನಾಲ್ ತೊಗೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ಪ್ರಾಡಕ್ಟ್ಸ್ ನೋಡ್ತಿರ್ಬೋದು, ಬ್ಯೂಟು ಎನಾಲ್ ಮತ್ತು 2 ಮಿಥೈಲ್ ಪೆಂಟ್ ಎನಾಲ್. ಓಕೆ, ಸೊ ಯಾವುದ್ಯಾವುದರಿಂದ ಬಂದಿದೆ ಅಂತಲೂ ಕೊಟ್ಟಿದ್ದಾರೆ. ಸೊ ಇದನ್ನು ಸಿಂಪಲ್ ಅಥವಾ ಸೆಲ್ಫ್ ಆಲ್ಡಾಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೆರಡು ಪ್ರಾಡಕ್ಟ್ಸ್ ಬಂದಿದೆ. ಸೊ ಯಾವುದು 2 ಮಿಥೈಲ್ ಬ್ಯೂಟು ಎನಾಲ್ ಆ್ಯಂಡ್ ಪೆಂಟ್ ಎನಾಲು. ಸೊ ಇದನ್ನು ಕ್ರಾಸ್ ಆಲ್ಡಾಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. Next one is Cannizaro's reaction. So ಇದರಲ್ಲಿ ನೋಡಿ, aldehydes which do not have an alpha hydrogen atom undergo self-oxidation and reduction reaction on heating with concentrated alkali. ಸೊ ಏನು ಆಲ್ಡಿಹೈಡ್ಸ್ ಇದೆ, ಯಾವ ಆಲ್ಡಿಹೈಡ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಐಟಮ್ಸ್ಗಳು ಪ್ರೆಸೆಂಟ್ ಇರೋದಿಲ್ವೋ ಸೊ ಅಂಥ ಆಲ್ಡಿಹೈಡ್ಸ್ಗಳು ಸೆಲ್ಫ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಆಗುತ್ತೆ. ಸೊ ಯಾವಾಗ, ಸೊ ಆ ಆಲ್ಡಿಹೈಡ್ಸ್ಗಳನ್ನ ಕಾನ್ಸಂಟ್ರೇಟೆಡ್ ಆಲ್ಕಲಿ ಜೊತೆಗೆ ಹೀಟ್ ಮಾಡಿದಾಗ. ಸೊ ಇಲ್ಲಿ ನೀವು ಒಂದು ರಿಯಾಕ್ಷನ್ ನೋಡ್ತಿರ್ಬೋದು, ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಆಲ್ಡಿಹೈಡ್ನ ತೊಗೊಂಡಿದ್ದಾರೆ.
So in this reaction, one molecule of aldehyde is reduced to alcohol while another is oxidized to carboxylic acid salt. ಸೊ ಇಲ್ಲಿ ಎರಡು ಮಾಲಿಕ್ಯೂಲ್ಸಲ್ಲಿ ಒಂದು ಮಾಲಿಕ್ಯೂಲು ಆಲ್ಡಿಹೈಡ್ದು ಆಲ್ಕೋಹಾಲ್ ಆಗಿ ರಿಡ್ಯೂಸ್ ಆಗ್ತದೆ, ಇನ್ನೊಂದು ಮಾಲಿಕ್ಯೂಲು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್ ಆಗಿ ಆಕ್ಸಿಡೈಸ್ ಆಗ್ತದೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರೋದು ಬೆನ್ಸಾಲ್ಡಿಹೈಡ್ ತೊಗೊಂಡಿದ್ದಾರೆ. ಬೆನ್ಸಾಲ್ಡಿಹೈಡ್ನ ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಆಗ ಹೀಟ್ ಮಾಡಿದಾಗ ಬೆನ್ಸಲ್ ಆಲ್ಕೋಹಾಲ್ ಮತ್ತು ಸೋಡಿಯಂ ಬೆನ್ಸೋಯಿಡ್ ಸಿಗ್ತಿದೆ. ಸೊ ಒಂದು ಮಾಲಿಕ್ಯೂಲು ರೆಡ್ಯೂಸ್ ಆಗ್ತಿದೆ, ರಿಡಕ್ಷನ್ ಹೌದಾ, CH4 ಇದೆ, ಇಲ್ಲಿ CH2OH ಇದೆ. ಸೊ ಅಡಿಷನ್ ಆಫ್ ಹೈಡ್ರೋಜನ್ ಹೌದಾ, ರಿಡಕ್ಷನ್ ಆಗ್ತಿದೆ ಬೆನ್ಸಲ್ ಆಲ್ಕೋಹಾಲ್ ಆಗಿ. ಸೊ ಇನ್ನೊಂದು ಮಾಲಿಕ್ಯೂಲ್ ನೋಡಿ COO ಇದೆ, ಇಲ್ಲಿ CH4 ಇದೆ, ಅಂದರೆ ಏನಾಗ್ತಿರೋದು ಅಡಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಮೂವಲ್ ಆಫ್ ಹೈಡ್ರೋಜನ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.